ಎಸ್, ಇನ್ನು ಯಾರು ಜಾಯಿನ್ ಆಗಿಲ್ಲ ಕ್ಲಾಸ್ಗಳನ್ನ ಎಲ್ರಿಗೂ ಜಾಯಿನ್ ಆಗಕ್ಕೆ ಹೇಳ್ರಿ, ಭಾಳ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ SSC GD ಕೆಲವೊಂದು ಜನ ಎಕ್ಸಾಮ್ಸ್ಗಳನ್ನ ಬರೀತಿದ್ದಾರೆ. ಸೊ ಯಾರು ನೀವು ಯಾರು ಬರಿತಾ ಇದ್ದೀರಿ ಆರಾಮಾಗಿ ಬರೀರಿ, ಈಸಿ ಕ್ವಶನ್ ಪೇಪರ್ಸ್ಗಳು ಬರಕತ್ತಾವು. ಆಮೇಲೆ ಇವನೇನಪ್ಪ ಅಂತಂದು ಹೇಳಿದ್ರೆ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂತಂದು ಹೇಳಿದ್ರೆ ಈ ಸಾರಿ ಕೂಡ ಏನಂತಂದು ಹೇಳಿದ್ರೆ ಅಗ್ನಿವೀರದಲ್ಲಿ ಜಾಸ್ತಿ ಹುಡುಗರನ್ನ ತೊಗೊತಾರೆ. ನೀವು ನೋಡಿರ್ಬೋದು ಈ ವೇಕೆನ್ಸಿಗಳು ಹೇಳ್ತಾರೆ, ನಾವು 500 ಜನ ತೊಗೊತೀವಿ, 600 ಜನ ತೊಗೊತೀವಿ, ಒಂದೊಂದು AROದಿಂದ ಓನ್ಲಿ 200 ಜನ ತೊಗೊತೀವಿ ಅಂತಂದು ಹೇಳಿ. ಬಟ್ ಆದ್ರೆ ನಮ್ಗೆ ವೇಕೆನ್ಸಿಗಳು ಕರೆಕ್ಟಾಗಿ ಗೊತ್ತಾಗಂಗಿಲ್ಲ. ಒಂದೊಂದು ಸಾರಿ 1000 ಜನರನ್ನು ತೊಗೊಂಡಿದ್ದಾರೆ, 300, 400, 700 ಜನರನ್ನು ತೊಗೊಂಡಿದ್ದಾರೆ. ಸರ್ ಒಟ್ಟು ಇಷ್ಟೇ ವೇಕೆನ್ಸಿ ಇದಾವೆ ಅಂತಂದು ಹೇಳಿ ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ವೇಕೆನ್ಸಿಗಳು ಭಾಳ ಇರ್ತಾವ, ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಎಸ್, ಇವತ್ತಿನ ಕ್ಲಾಸಲ್ಲಿ ನಿನ್ನೆ ಕ್ಲಾಸ್ ಯಾರು ನೋಡಿಲ್ಲ ಎಲ್ಲರೂ ನೋಡ್ರಿ, ಇದ್ರೊಳಗೆ ಐತೆ ಲಿಂಕ್ ಗ್ರೂಪ್ ಒಳಗಡೆ. ಇವತ್ತೇನು ಮಾಡೋಣ ಅಂತಂದು ಹೇಳಿದ್ರೆ GK ಡಿಸ್ಕಷನ್, GK ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಹಿಸ್ಟ್ರಿ ಪಾರ್ಟನ್ನು ನಾನು ಡಿಸ್ಕಷನ್ ಭಾಳ ಏನು ಡೀಪಾಗಿ ಹೋಗಂಗಿಲ್ಲ, ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ಕೊತ ಹೋಗ್ತೀನಿ, ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ನೀವು ಆನ್ಸರ್ಸ್ಗಳನ್ನ ಹೇಳ್ತಾ ಹೋಗ್ರಿ. ಎಸ್, ಹಿಸ್ಟ್ರಿ ಒಳಗಡೆ ನಮ್ಗೇನಪ್ಪ ಅಂತಂದು ಹೇಳಿದ್ರೆ ಹರಪ್ಪ ನಾಗರಿಕತೆ ಅಂತಂದು ಬರುತ್ತಾ, ಅದನ್ನು ನಾನು ಲಾಸ್ಟಿಗೆ ತೊಗೊತೀನಿ. ಬಟ್ ಆದ್ರೆ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ರಾಜರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ರಾಜರ ಬಗ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದು ಹೇಳಿದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಬರೋದು ಮೌರ್ಯ ಸಾಮ್ರಾಜ್ಯದ ಮೇಲೆ ಕ್ವಶನ್ಸ್ಗಳು ಭಾಳ ಬರ್ತಾವೆ. ಯಾವುದ್ರ ಮೇಲೆ? ಮೌರ್ಯ ಸಾಮ್ರಾಜ್ಯದ ಮೇಲೆ ಭಾಳ ಕ್ವಶನ್ಸ್ಗಳು ಬರ್ತಾವ. ನೀವು ಹೇಳ್ತಾ ಹೋದ್ರಿ ಅಂತಂದು ಹೇಳಿದ್ರೆ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ಕೊತಾ ಹೋಗ್ತೀನಿ. ಮೌರ್ಯ ಸಾಮ್ರಾಜ್ಯ ಅಂದ ತಕ್ಷಣ ನಿಮ್ಗೆ ಏನೇನು ನೆನಪು ಬರುತ್ತೆ, ಯಾವ್ಯಾವ ಪಾಯಿಂಟ್ಸ್ಗಳು ನೆನಪು ಬರ್ತಾವೆ. ಮೌರ್ಯ ಸಾಮ್ರಾಜ್ಯ ಅಂದ ತಕ್ಷಣ ಯಾವ್ಯಾವ ಪಾಯಿಂಟ್ಸ್ಗಳು ಏನೇನು ನೆನಪು ಬರುತ್ತಾ ಒಂದೊಂದಾಗಿ ನೀವು ಹೇಳ್ತಾ ಹೋಗ್ರಿ, ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ನೀವೇ ಹೇಳ್ಬೇಕು ಆನ್ಸರ್ಸ್ಗಳನ್ನ. ಎಸ್, ವೆರಿ ಗುಡ್. ಅಶೋಕನ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನೇನು ನೆನಪೈತಿ ನಿಮ್ಗೆ? ಅಶೋಕ ಏನು ಮೌರ್ಯ ಸಾಮ್ರಾಜ್ಯ ಅಂದ ತಕ್ಷಣ ಏನೇನು ನೆನಪೈತಿ? ಪಾಟಲಿಪುತ್ರ, ಕೌಟಿಲ್ಯ, ವೆರಿ ಗುಡ್. ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ, ಸಾಂಚಿ ಸ್ತೂಪ, ಶಾಸನಗಳ ಪಿತಾಮಹ, ವೆರಿ ಗುಡ್. ಚಕ್ರವರ್ತಿ, ಎಸ್. ಬುದ್ಧ ಧರ್ಮ, ಓಕೆ. ಇಲ್ಲಿ ನೋಡ್ರಿ, ಮೌರ್ಯ ಸಾಮ್ರಾಜ್ಯ ಅಂತ ಬಂದ ತಕ್ಷಣ ಏನಪ್ಪ ಅಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟು. ಎಲ್ಲಿ ಬರುತ್ತಾ? ನಮ್ಮ ಭಾರತ ದೇಶದೊಳಗಡೆ ಅಂತಂದೇಳಿ. ಮೊದಲೇನಂತಂದು ಹೇಳಿದ್ರೆ ಅದೊಂದು ಸಾಮ್ರಾಜ್ಯ. ಸೊ ಈ ಪ್ರದೇಶದಲ್ಲಿ, ಬಿಹಾರದ ಈ ಪ್ರದೇಶದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಈ ಆಳ್ವಿಕೆ ಸ್ಟಾರ್ಟ್ ಆಗತ್ತಾ. ಸೊ ಎಲ್ಲಾನು ಡಿಸ್ಕಷನ್ ಒಂದೊಂದಾಗಿ ಮಾಡ್ತಾ ಹೋಗೋಣ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯ ಅಂತಂದು ಹೇಳಿ ಮೊದಲಿರುತ್ತೆ, ಅದರಲ್ಲಿ ಬೇರೆ ಬೇರೆ ಬರ್ತಾವ, ಅವುಗಳನ್ನ ನಾವು ಡಿಸ್ಕಷನ್ ಮಾಡೋದು ಬೇಡ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ. ಮೌರ್ಯ ಸಾಮ್ರಾಜ್ಯ ಬರೋಕ್ಕಿಂತ ಮುಂಚೆ ಈ ಪ್ರದೇಶದಲ್ಲಿ ಯಾರ ಆಳ್ವಿಕೆ ನಡೆಸ್ತಿದ್ರು ಅಂತಂದು ಹೇಳಿದ್ರೆ ನಂದ ವಂಶದವರು ಅಂತಂದು ಹೇಳ್ತೀವಿ. ಈ ನಂದ ವಂಶದಲ್ಲಿ ಕೊನೆಯ ದೊರೆಯಾದಂತಹವನು ಯಾರಪ್ಪ ಅಂತಂದು ಹೇಳಿದ್ರೆ ಧನನಂದ. ಈ ಧನನಂದ ಇದ್ದವೇನಂತಂದು ಹೇಳಿದ್ರೆ ಬಹಳ ಕ್ರೂರಿಯಾಗಿರ್ತಾನ, ಎಲ್ಲಾ ಜನರನ್ನ ಹಿಂಸೆ ಮಾಡ್ತಿರ್ತಾನ. ಇಂಥ ಸಮಯದಲ್ಲಿ ಏನಂತಂದು ಹೇಳಿದ್ರೆ ಎಲ್ಲಾ ಜನರನ್ನ ಹಿಂಸೆ ಮಾಡಿ ಅದರಲ್ಲಿ ಒಬ್ಬನ ಯಾರಂತಂದು ಹೇಳಿದ್ರೆ ಕೌಟಿಲ್ಯ ಅಂತಂದು ಹೇಳ್ತೀವಿ. ಕೌಟಿಲ್ಯನನ್ನ ಏನ್ ಮಾಡ್ತಪ್ಪ ಅಂತಂದು ಹೇಳಿದ್ರೆ ಅಸಹ್ಯ ಮಾಡ್ತಾನ. ಸೊ ಕೌಟಿಲ್ಯ ಏನಪ್ಪಾ ಅಂತಂದು ಹೇಳಿದ್ರೆ ಒಬ್ಬ ಗುರು, ಅವನನ್ನ ಅಸಹ್ಯ ಮಾಡ್ತಾನ. ಅಸಹ್ಯ ಮಾಡಿರೋದ್ರಿಂದ ಇವನೇನ್ ಮಾಡ್ತಾನಂತಂದು ಹೇಳಿದ್ರೆ ಒಂದು ಚಿಕ್ಕ ಹುಡುಗನನ್ನ ತಗೊಂಡು ಸೊ ಅವನಿಗೇನಪ್ಪ ಅಂತಂದು ಹೇಳಿದ್ರೆ ಶಿಕ್ಷಣವನ್ನ ಕೊಟ್ಟು ಸೊ ಇವನ್ ಮೇಲೆ ದಾಳಿ ಮಾಡಕಸ್ತಾನ. ಅವನ ಯಾರಪ್ಪ ಅಂತಂದು ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅಂತಂದು ಹೇಳ್ತೀವಿ. ಯಾರ? ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ಆಮೇಲೆ ಕೌಟಿಲ್ಯ ಇವರಿಬ್ರು ಸೇರ್ಬಿಟ್ಟು ಧನನಂದನನ್ನ ಸೋಲಿಸಿ ಈ ಪ್ರದೇಶದಲ್ಲಿ ಏನಂತಂತ ಹೇಳಿದ್ರೆ ಒಂದು ಸಾಮ್ರಾಜ್ಯವನ್ನ ಕಟ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅವನಿಗೆ ಹೆಲ್ಪ್ ಮಾಡಿದವನು ಯಾರಪ್ಪ ಅಂತಂತ ಹೇಳಿದ್ರೆ ಕೌಟಿಲ್ಯ. ಇಷ್ಟು ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆದ ಥಮ್ಸಪ್ ಹಾಕ್ರಿ. ಯಾರಿಗಾದ್ರೂ ಇಲ್ಲ ಅಂತಂದು ಹೇಳಿದ್ರೆ ಇನ್ನೊಂದ್ಸರಿ ಹೇಳುವ. ಇಷ್ಟು ಹೇಳಿದೆಲ್ರಿಗೂ ಅರ್ಥ ಆಯ್ತಾ? ಏನಾದರೂ ಹೇಳ್ರು, ಹ್ಞೂ ಅಂತಂದು ಹೇಳ್ರಿ. ಏನಾದರೂ ಹೇಳ್ರಿ. ಅಲ್ಲ ಡೈಲಿ ಬೈಸ್ಕೋಬೇಕು ಮಾಡ್ಯಾರೇನ ರಿಪ್ಲೈ ಕೊಡ್ಲಾಗಂತಲೇ.
ಎಸ್, ಇಲ್ಲಿ ನೋಡ್ರಿ, ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕುವಂತಹ ಕೆಲವೊಂದು ಬುಕ್ಸ್ಗಳಿದಾವ. ನೀವು ಹೇಳ್ರಿ ನೋಡೋಣ. ವಿಶಾಖದತ್ತ ಅಂತಂದು ಹೇಳಿ ಬರ್ತಾನ ಒಬ್ಬ ಕವಿ. ಯಾರಂತಂದು ಹೇಳಿದ್ರೆ ವಿಶಾಖದತ್ತ ಅಂತ ಬರ್ತಾನ. ಇವನೊಂದು ಬುಕ್ ಅನ್ನ ಬರಿತಾನ. ಆ ಬುಕ್ ಹೆಸರೇನು? ಸೊ ವಿಶಾಖದಂತ ಅಂತಂದು ಹೇಳಿ ಬರ್ತಾನ. ಎಸ್, ವೆರಿ ಗುಡ್. ಮುದ್ರಾ ರಾಕ್ಷಸ. ವಿಶಾಖದತ್ತಪ್ಪ ಅಂತಂದು ಹೇಳಿ ಬರ್ತಾನ. ಮುದ್ರಾ ರಾಕ್ಷಸ. ಈ ಮುದ್ರಾ ರಾಕ್ಷಸಂದ ಏನಂತಂದು ಹೇಳಿದ್ರೆ, ಈ ಬುಕ್ಕಲ್ಲಿ ಮುದ್ರಾ ರಾಕ್ಷಸ ಅನ್ನೋ ಬುಕ್ಕಲ್ಲಿ ಬರೆದವರು ಯಾರು? ವಿಶಾಖದತ್ತ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಗೊತ್ತಾಗತ್ತ. ಯಾರ ಬಗ್ಗೆ? ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗತ್ತ. ಆಮೇಲೆ ಇನ್ನೊಂದು ಬರುತ್ತ, ಮೆಗಸ್ತನಿಸ್ ಅಂತಂದು ಹೇಳಿ ಬರ್ತಾನ. ಅವನ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಮೆಗಸ್ತನಿಸ್ ಅಂತಂದು ಬರ್ತಾನ. ಇವನೊಂದು ಕೃತಿ ಬರೀತಾನ. ಆ ಕೃತಿ ಯಾವುದು? ಮೆಗಸ್ತನಿಸ್. ವೆರಿ ಗುಡ್. ಇಂಡಿಕಾ. ಸೊ ನಿಮ್ಗೆ ಇಂಗ್ಲೀಷ್ನಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಕನ್ನಡದಾಗ ಹೇಳ್ರಿ ಇಂಡಿಕಾ ಅಂತಂದೇಳಿ. ಈ ಇಂಡಿಕಾ ಗ್ರಂಥದಲ್ಲಿ ಇಂಡಿಕಾ ಅಂತಂತ ಹೇಳ್ತೀವಿ. ಇಂಡಿಕಾ ಗ್ರಂಥದಲ್ಲಿ ಸೊ ಇದು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಪಾಟಲಿಪುತ್ರದ ಆಡಳಿತದ ಬಗ್ಗೆ. ಏನಿದು ಪಾಟಲಿಪುತ್ರ? ಏನಿದು ಯಾರಿಗಾದ್ರೂ ಗೊತ್ತೈತಾ? ಪಾಟಲಿಪುತ್ರದ ನಗರದ ಆಡಳಿತದ ಬಗ್ಗೆ ಏನಪ್ಪಾ ಅಂತಂದು ಹೇಳಿದ್ರೆ ಇಂಡಿಕಾ ಗ್ರಂಥ ಮಾಹಿತಿಯನ್ನ ನೀಡುತ್ತ. ನಾವು ಕ್ಯಾಪಿಟಲ್ ಅಂತಂದು ಹೇಳ್ತೀವಿ. ಕ್ಯಾಪಿಟಲ್, ರಾಜಧಾನಿ. ಕ್ಯಾಪಿಟಲ್ ಏನಪ್ಪಾ ಅಂತಂದು ಹೇಳಿದ್ರೆ ರಾಜಧಾನಿ. ಇಂಗ್ಲೀಷ್ನಾಗ ಬರ್ಕೊಡ್ರಿ, ಇಂಗ್ಲೀಷ್ನಾಗ ಕನ್ನಡದ ಎರಡು ಬರ್ಕೊಡ್ರಿ. ನೋಟ್ಸ್ ಮಾಡ್ತಾನೆ. ಕ್ಯಾಪಿಟಲ್ ಪಾಟಲಿಪುತ್ರ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಪಾಟಲಿಪುತ್ರ ಅಂತ ಹೇಳ್ತೀವಿ. ಇಂಡಿಕಾ ಗ್ರಂಥ ಈ ನಗರದ, ಪಾಟಲಿಪುತ್ರದ ನಗರದ ಆಡಳಿತದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಆಮೇಲೆ ಇನ್ನೊಬ್ಬನ್ ಬರ್ತಾನ, ಕೌಟಿಲ್ಯ ಅಂತಂದು ಹೇಳ್ಬಿಟ್ಟು. ಸೊ ಇವನೇನಪ್ಪಾ ಅಂತಂದು ಹೇಳಿದ್ರೆ ಒಂದು ಬುಕ್ಕನ್ನು ಬರಿತಾನ. ಅದನ್ನ ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತಂದು ಹೇಳಿ ಕರಿತೀವಿ. ಸೊ ಇದು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಸೊ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ನಮ್ಗ ಮಾಹಿತಿಯನ್ನ ನೀಡುತ್ತ. ಎಸ್, ಇಷ್ಟೆಲ್ಲ ಅರ್ಥ ಆಯ್ತಲ್ಲ ಪಾಯಿಂಟ್ಸ್ಗಳು. ಸೊ ಇವನ್ ಮೇನ್ 3 ಬುಕ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಸೊ ಯಾರ ಬಗ್ಗೆ? ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೆನ್ಪಿಟ್ಕೋಬೇಕು. ಎಲ್ಲಿ ಗೊತ್ತಾಗಂಗಿಲ್ಲ ಅಲ್ಲಿ ಏನಂತಂದ ಇದ್ರೆ ಸ್ಟಾಪ್ ಮಾಡ್ಸ್ರಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಇದ್ದವೇನಪ್ಪಾ ಅಂತಂದು ಹೇಳಿದ್ರೆ ಏನ್ ಮಾಡ್ತಾನ? ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಸ್ಥಾಪನೆ ಮಾಡಿದ ನಂತರ ಮತ್ತೆ ಏನೇನ್ ಮಾಡ್ತಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು ಕಥೆ ರೂಪದಲ್ಲಿ ಕೇಳ್ಕೊಂತ ಹೋಗ್ರಿ, ನೆನ್ಪಿಟ್ಕೊಡ್ರಿ ಅಷ್ಟ. ಸೊ ಅವನಕ್ಕಿಂತ ಮುಂಚೆ ನಂದ್ರ ಕಾಲದಲ್ಲಿ ಏನಂತಂದು ಹೇಳಿದ್ರೆ ಬೇರೆ ಕಡೆಯಿಂದ ಅಲೆಕ್ಸಾಂಡರ್ ಅಂತಂದು ಕೇಳಿದಿರಿ? ಅಲೆಕ್ಸಾಂಡರ್ ಅಂತಂದು ಹೇಳ್ಬಿಟ್ಟು, ಅಲೆಕ್ಸಾಂಡರ್ ಒಬ್ಬ ಮಹಾನ್ ಯೋಧ. ಅವನೇನಂತಂದು ಹೇಳಿದ್ರೆ ಇಡೀ ಪ್ರಪಂಚವನ್ನ ಗೆಲ್ಬೇಕು ಅಂತಂದು ಅನ್ಕೊಂಡಿರ್ತಾನ. ಬಟ್ ಅದ್ರ ಅವ್ನು ಸತ್ತೋಗ್ತಾನ. ಭಾರತದ ಮೇಲೆ ದಾಳಿ ಮಾಡಕ್ ಆಗಂಗಿಲ್ಲ. ಯಾಕಂದ್ರ ನಂದ ವಂಶದ, ನಂದ್ರ ಏನಂತಂದು ಹೇಳಿದ್ರೆ ಬಹಳ ಅಂದ್ರೆ ಬಹಳ ಸ್ಟ್ರಾಂಗ್ ಇರ್ತಾರ. ಅವ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನ ಗೆದ್ದಂತಹ ಒಬ್ಬ ಮನುಷ್ಯ ಭಾರತಕ್ಕೆ ಬಂದು ಭಾರತದ ಒಳಗಡೆ ಬರಕ್ ಅಂಜುತ್ತಾನ. ಯಾಕಂತಂದು ಹೇಳಿದ್ರೆ ನಂದ ಸಾಮ್ರಾಜ್ಯದ ಒಂದು ಸೈನ್ಯವನ್ನ ನೋಡ್ಬಿಟ್ಟು, ನಂದ ಸಾಮ್ರಾಜ್ಯದ ಒಂದು ಸೈನ್ಯವನ್ನ ನೋಡ್ಬಿಟ್ಟು ಹಿಂದೆ ಸರ್ಕೊಂಡು ಹೋಗ್ತಾನ. ಅವರು ಅಲೆಕ್ಸಾಂಡರ್ ಸೈನಿಕರು ಏನಂತಂದು ಹೇಳಿ ನಾವು ಯುದ್ಧ ಮಾಡಂಗಿಲ್ಲಪ್ಪ, ನಮಗೆ ಆಗುದಿಲ್ಲ ಅಂತಂದು ಹೇಳಿ ರಿಟರ್ನ್ ಹೋಗ್ತಾರ. ಅಂತ ದೊಡ್ಡ ಸಾಮ್ರಾಜ್ಯ ನಂದ ಸಾಮ್ರಾಜ್ಯ. ಸೊ ಇಲ್ಲಿ ಅಲೆಕ್ಸಾಂಡರ್ ಸತ್ ನಂತರ ಅವನ ಸಾಮ್ರಾಜ್ಯ ಏನಿರ್ತಾರ ಅದೇನಪ್ಪಾ ಅಂತಂದು ಹೇಳಿದ್ರೆ ಭಾಗಗಳಾಗಿ ಒಡೆದು ಹೋಗುತ್ತಾ. ಈ ಒಂದು ಭಾಗದಲ್ಲಿ ಗಾಂಧಾರ ಅಂತಂದು ಹೇಳ್ತೀವಿ. ಶಕುನಿ, ಮಹಾಭಾರತದಲ್ಲಿ ಹೇಳ್ತಾರಲ್ಲ ಶಕುನಿ, ಗಾಂಧಾರ ಅಂತಂದು ಹೇಳ್ಬಿಟ್ಟು. ಗಾಂಧಾರ ಪ್ರದೇಶ ಇದು. ಗಾಂಧಾರ ಪ್ರದೇಶ ಇವಾಗಿಂದ ಏನಂತ ಕರಿತೀವಿ? ಅಫ್ಘಾನಿಸ್ತಾನ್. ಏನಂತ ಕರಿತೀವಿ? ಅಫ್ಘಾನಿಸ್ತಾನ್ ಅಂತ ಕರಿತೀವಿ. ಇವಾಗಿಂದಕ್ಕ ಅಫ್ಘಾನಿಸ್ತಾನ್ ಅಂತ ಕರಿತೀವಿ. ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಯಾವ್ದಂತ ನನಗೆ ಆನ್ಸರ್ ಹಾಕ್ರಿ. ಸೊ ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಒಬ್ಬ ಮಹಾದಂಡ ನಾಯಕನನ್ನ ನೇಮಕ ಆಗಿರ್ತಾನ. ಅವನ ಹೆಸರೇನಪ್ಪಾ ಅಂತಂದು ಹೇಳಿದ್ರೆ ಸೆಲ್ಯೂಕಸ್. ಅವನ ಹೆಸರೇನಪ್ಪಾ ಅಂತಂದು ಹೇಳಿದ್ರೆ ಸೆಲ್ಯೂಕಸ್. ಸೊ ಈ ಸೆಲ್ಯೂಕಸ್ ಇದ್ದವ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಚಂದ್ರಗುಪ್ತನ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ತಾನ. ವೆರಿ ಗುಡ್. ಕಾಬೂಲ್ ಏನಪ್ಪಾ ಅಂತಂದು ಹೇಳಿದ್ರೆ ಅಫ್ಘಾನಿಸ್ತಾನದ ರಾಜಧಾನಿ. ಈ ಸೆಲ್ಯೂಕಸ್ ಮೌರ್ಯನ ಮೇಲೆ, ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ನಂತರ ಸೆಲ್ಯೂಕಸ್ ಇದ್ದ ಸೋತೋಗ್ತಾನ. ಸೋತೋಗಿ ಅವನ ಮಗಳಾದ ಹೆಲೆನಾ, ಅವನ ಮಗಳೇನಂತಂದು ಹೇಳಿದ್ರೆ ಹೆಲೆನಾ ಅಂತಂದು ಹೇಳಿ ಅವನನ್ನ ಚಂದ್ರಗುಪ್ತನಿಗೆ ಏನಂತಂದು ಹೇಳಿದ್ರೆ ಮದುವೆ ಮಾಡಿಕೊಡ್ತಾನ. ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಡ್ಬೇಕು. ಸೊ ಅಲೆಕ್ಸಾಂಡರ್ ಸತ್ತೋದ ನಂತರ ಅಲೆಕ್ಸಾಂಡರ್ ಸಾಮ್ರಾಜ್ಯ ಅವನ ಮಹಾದಂಡ ನಾಯಕರಲ್ಲಿ ಹಂಚೋಗುತ್ತಾ. ಅದರಲ್ಲಿ ಒಬ್ಬ ಯಾರಂತಂದು ಹೇಳಿದ್ರೆ ಸೆಲ್ಯೂಕಸ್. ಅವನೇನಪ್ಪಾ ಅಂತಂದು ಹೇಳಿದ್ರೆ ಗಾಂಧಾರ ಅಂದ್ರೆ ಅಫ್ಘಾನಿಸ್ತಾನ ಇವಾಗಿನ ಪ್ರದೇಶ, ಅಲ್ಲಿ ಮಹಾದಂಡ ನಾಯಕ ಇರ್ತಾನ. ಅವನೇನ್ ಮಾಡ್ತಾನ ಅಂದ್ರೆ ಚಂದ್ರಗುಪ್ತನ ಮೌರ್ಯನ ಮೇಲೆ ದಾಳಿ ಮಾಡ್ತಾನ. ಬಟ್ ಅದ್ರ ಸೋತೋಗ್ತಾನ. ಸೋತೋದ ನಂತರ ಸೆಲ್ಯೂಕಸ್ನ ಮಗಳಾದ ಹೆಲೆನಾಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನ? ಚಂದ್ರಗುಪ್ತ ಮೌರ್ಯನ್ ಕೊಟ್ಟ ಮದುವೆ ಮಾಡ್ತಾನ. ಇಷ್ಟು ಎಲ್ರಿಗೂ ಪಾಯಿಂಟ್ಸ್ ಅರ್ಥ ಆಯ್ತಾ?
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನಾಗತ್ತ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಹಲವಾರು ವರ್ಷಗಳಾದ ನಂತರ ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಅದೆಲ್ಲ ಬಿಡ್ರೆ ಆನೆಗಳೆಲ್ಲ ನಮ್ಗೆ ಕೇಳಂಗಿಲ್ಲ, ಮೇನ್ ಪಾಯಿಂಟ್ಸ್ಗಳಷ್ಟೇ ನಮ್ಗೆ ಕೇಳ್ತಾರೆ, ಅವನ್ನಷ್ಟೇ ನಾವು ಕಾನ್ಸಂಟ್ರೇಷನ್ ಮಾಡೋದು. ಸೊ ಹಲವಾರು ವರ್ಷಗಳಾದ ನಂತರ ಏನಾಗತ್ತ, ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಬರಗಾಲ ಬೀಳುತ್ತೆ. ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಬರಗಾಲ ಬೀಳೋದ್ರಿಂದ ಚಂದ್ರಗುಪ್ತ ಮೌರ್ಯ ಮತ್ತು ಅವನ ಅನುಯಾಯಿಗಳು, ಸೊ ಇವನೇನಂತಂದು ಹೇಳಿದ್ರೆ ಜೈನ ಧರ್ಮವನ್ನ ಸ್ವೀಕಾರ ಮಾಡಿರ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನ ಸ್ವೀಕಾರ ಮಾಡಿರ್ತಾನ. ಸೊ ಅದಕ್ಕೋಸ್ಕರ ಇವನೇನಪ್ಪಾ ಅಂತಂದು ಹೇಳಿದ್ರೆ ಮೊದಲ ಜೈನ ಧರ್ಮ ಸಮ್ಮೇಳನವನ್ನ ಕೂಡ ಏನಂತಂದು ಹೇಳಿದ್ರೆ ಏರ್ಪಾಡು ಮಾಡ್ತಾನೆ. ಮೊದಲ ಜೈನ ಧರ್ಮ ಸಮ್ಮೇಳನವನ್ನು ಕೂಡ ಯಾರಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ. ಈಗ ಹೆಂಗ್ ಬೌದ್ಧ ಸಮ್ಮೇಳನಗಳು ಬರ್ತಾವಲ್ಲ ಹಂಗ 2 ಜೈನ ಧರ್ಮ ಸಮ್ಮೇಳನಗಳು ನಡೀತಾವ. ಅದರಲ್ಲಿ ಒಂದು ಜೈನ ಧರ್ಮ ಸಮ್ಮೇಳನವನ್ನ ಚಂದ್ರಗುಪ್ತ ಮೌರ್ಯ ಏರ್ಪಡಿಸ್ತಾನ. ಜಸ್ಟ್ ಈ ಪಾಯಿಂಟ್ ನ ನೆನ್ಪಿಟ್ಕೊಡ್ರಿ. ಸೊ ಜೈನ ಧರ್ಮದ ಅನುಯಾಯಿಗಳೇನಪ್ಪಾ ಅಂತಂದ ಹೇಳಿದ್ರೆ ಜೊತೆಗೆ ಸೇರ್ಬಿಟ್ಟು ಇವನ್ ಎಲ್ಲಿಗೆ ಬರ್ತಾನ, ಬರಗಾಲ ಬೀಳೋದ್ರಿಂದ ಶ್ರವಣ ಬೆಳಗೊಳಕ್ಕೆ, ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಏನಂತಂತ ಹೇಳಿದ್ರೆ ಈ ಕಡೆ ಬರ್ತಾನ. ಇಲ್ಲಿ ಬಂದು ಇದ್ದುಕೊಂಡು ಏನಂತಂದ ಹೇಳಿದ್ರೆ ಹಲವಾರು ವರ್ಷಗಳಾದ ನಂತರ ಸಲ್ಲೇಖನ ವೃತ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಉಪವಾಸ ಇರೋದು. ಸಲ್ಲೇಖನ ವೃತವನ್ನ ತಗೊಂಡೇನಪ್ಪಾ ಅಂತಂದ ಹೇಳಿದ್ರೆ ಸತ್ತೋಗ್ತಾನ. ಇಷ್ಟು ಪಾಯಿಂಟ್ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಇವನ್ ಚಂದ್ರಗುಪ್ತ ಮೌರ್ಯ ಯಾರ ಜೊತೆಗೆ ಬರ್ತಾನ ಅಂತಂದು ಕ್ವಶನ್ ಕೇಳ್ತಾರ. ಯಾರಂತಂದ ಹೇಳಿದ್ರೆ ಭದ್ರಬಾಹು. ನಾನು ನಿಮ್ಗೆ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಜೈನ ಧರ್ಮದ ಬಗ್ಗೆ. ಜೈನ ಧರ್ಮದಲ್ಲಿ 2 ಪಂಥಗಳು ಬರ್ತಾವ. ಅವು ಯಾವ್ಯಾವ ಹೇಳ್ರಿ ನೋಡೋಣ. ಈಗ ಹೆಂಗ್ ಬೌದ್ಧ ಧರ್ಮದಲ್ಲಿ ಹೀನಾಯಾನ, ಮಹಾಯಾನ ಅಂತಂದ ಹೇಳಿ ವಜ್ರಾಯಾನ ಅಂತಂದ್ 3 ಬರ್ತಾವಲ್ಲ, ಸೇಮ್ ಅದೇ ತರ ಜೈನ ಧರ್ಮದಲ್ಲಿ 2 ಬರ್ತಾವ. ಯಾವ್ಯಾವು ನೀವು ಕೇಳಿ ನೋಡಿದಿರಿ. ಸೊ ಕೆಲವು ಜನ ಏನಂತಂದು ಹೇಳಿದ್ರೆ ವೆರಿ ಗುಡ್, ದಿಗಂಬರರು ಮತ್ತು ಶ್ವೇತಾಂಬರರು. ವೆರಿ ಗುಡ್ ಅಪ್ಪ. ದಿಗಂಬರರು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಶ್ವೇತಾಂಬರರು. ದಿಗಂಬರರು ಏನಂತಂದ ಹೇಳಿದ್ರೆ ಅವ್ರು ಬಟ್ಟೆ ಹಾಕೊಳ್ಳಂಗಿಲ್ಲ. ಶ್ವೇತಾಂಬರರು ಅಂತಂದ ಹೇಳಿದ್ರೆ ಬಿಳಿ ಬಟ್ಟೆಯನ್ನ ಧರಿಸಿರ್ತಾರ. ಸೊ ದಿಗಂಬರರು ಅಂತಂದ ಹೇಳಿದ್ರೆ ಬಟ್ಟೆ ಹಾಕಂಗಿಲ್ಲ, ಶ್ವೇತಾಂಬರರು ಅಂತಂದ ಹೇಳಿದ್ರೆ ಬಿಳಿ ಬಟ್ಟೆಯನ್ನ ಹಾಕೊಂಡಿರ್ತಾರೆ. ಈ ದಿಗಂಬರರದ್ದು ಗುರು ಯಾರಂತಂದ ಹೇಳಿದ್ರೆ ಭದ್ರಬಾಹು. ದಿಗಂಬರರ ಗುರು ಯಾರಪ್ಪ ಅಂತಂದ ಹೇಳಿದ್ರೆ ಭದ್ರಬಾಹು. ಶ್ವೇತಾಂಬರರ ಗುರು ಯಾರಪ್ಪ ಅಂತಂದ ಹೇಳಿದ್ರೆ ಸ್ಥೂಲಬಾಹು. ದಿಗಂಬರರ ಗುರು ಭದ್ರಬಾಹು, ಶ್ವೇತಾಂಬರರ ಗುರು ಯಾರಪ್ಪ ಅಂತಂದ ಹೇಳಿದ್ರೆ ಸ್ಥೂಲಬಾಹು. ಚಂದ್ರಗುಪ್ತ ಮೌರ್ಯ ಮತ್ತು ಯಾರಪ್ಪ ಅಂತಂದ ಹೇಳಿದ್ರೆ ಭದ್ರಬಾಹು. ಇವರಿಬ್ರು ಸೇರ್ಬಿಟ್ಟು ನಮ್ ಕರ್ನಾಟಕ ಬರ್ತಾರ ಶ್ರವಣ ಬೆಳಗೊಳಕ್ಕ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸುದರ್ಶನ ಸರೋವರ ಅಂತಂದು ಕೇಳಿದ್ರೆ ಎಲ್ರು ಯಾರಾದ್ರು? ಸುದರ್ಶನ ಸರೋವರ ಗುಜರಾತ್ ಒಳಗಡೆ ಸುದರ್ಶನ ಸರೋವರ ನೆನ್ಪಿಟ್ಕೊಳ್ರಿ. ಗುಜರಾತ್ ಅಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ ಸುದರ್ಶನ ಕೆರೆಯನ್ನಪ್ಪ ಯಾರತ್ತಂತ ಹೇಳಿದ್ರೆ ನಿರ್ಮಾಣ ಮಾಡ್ತಾರ. ಅವನ್ ಯಾರಪ್ಪ ಅಂತಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ. ಈ ಸುದರ್ಶನ ಕೆರೆ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವುದು ಅಂದ್ರೆ ಅಲ್ಲೇನಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಮಾಡಂಗಿಲ್ಲ. ಅವನ್ ಏನಂತಂದ ಹೇಳಿದ್ರೆ ಒಬ್ಬ ಮಹಾದಂಡ ನಾಯಕನೋ ಅಥವಾ ಒಬ್ಬ ಸೈನಿಕದ ಮುಖ್ಯಸ್ಥ ಸೇನಾಧಿಪತಿನೋ ಯಾರೋ ಒಬ್ನ ಏನಂತಂದ ಹೇಳಿದ್ರೆ ಇಲ್ಲಿ ಒಂದು ಕೆರೆಯನ್ನ ಕಟ್ಟಿಸ್ತಾನ. ಅದ್ರ ಹೆಸರು ಸುದರ್ಶನ ಕೆರೆ ಅಂತಂದು ಹೇಳ್ತೀವಿ. ನಮಗೆ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಆ ಕೆರೆ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವುದು? ಯಾರಿಗಾದ್ರೂ ಗೊತ್ತೈತಿ? ಸುದರ್ಶನ ಕೆರೆ ಬಗ್ಗೆ ಹೇಳುವಂತಹ ಒಂದು ಶಾಸನ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಗಿರ್ನಾರ್ ಶಾಸನ ಅಂತಂದು ಹೇಳ್ತೀವಿ. ಗಿರ್ನಾರ್ ಶಾಸನ ಅಥವಾ ಜುನಾಗಢ್ ಶಾಸನ ಅಂತಂದೇಳಿ ಎರಡೂ ಒಂದೇ. ಗಿರ್ನಾರ್ ಶಾಸನ ಅಥವಾ ಜುನಾಗಢ್ ಶಾಸನ ಅಂತಂದು ಹೇಳ್ತೀವಿ. ಆಮೇಲೆ ನಮ್ಗೆ ಇನ್ನೊಂದು ಕ್ವಶನ್ಗಳನ್ನ ಕೇಳ್ತಾರ ಗುಜರಾತ್ ಅಂತ ಬಂದಾಗ. ಇಲ್ಲೇ ಬರ್ಕೊಂಡ್ ಬಿಡ್ರಿ. ಗುಜರಾತ್ ಅಲ್ಲಿ ಏನಂತಂದು ಹೇಳಿದ್ರೆ ಸಿಂಹಗಳು ಜಾಸ್ತಿ ಕಂಡು ಬರ್ತಾವ. ಸಿಂಹಗಳು ಅದು ಎಲ್ಲಂತಂದು ಹೇಳಿದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಅಂತಂದ್ರೆ. ಗಿರ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ. ಗಿರ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನದೊಳಗಡೆ ಗಿರ್ ಅನ್ನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಂಹಗಳು ಜಾಸ್ತಿ ಕಂಡು ಬರ್ತಾವ. ಮತ್ತೆಲ್ಲೂ ಜಾಸ್ತಿ ಕಂಡು ಬರಂಗಿಲ್ಲ. ಬಟ್ ಅದ್ರ ಆ ಪ್ರದೇಶದಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಜಾಸ್ತಿ ಕಂಡು ಬರ್ತಾವ. ಅದು ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತೆ? ಗುಜರಾತ್ ಒಳಗಡೆ. ಎಸ್, ಇಷ್ಟು ಪಾಯಿಂಟ್ಸ್ಗಳು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರೂ ಕನ್ಫ್ಯೂಷನ್ ಆಯ್ತಾ? ಇಷ್ಟು ಪಾಯಿಂಟ್ಸ್ ಬಿಟ್ಟು ಬೇರೆ ಏನೋ ಓದಂಗಿಲ್ಲ.
ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋ ಕ್ವಶನ್ಸ್ಗಳು ಬರ್ತಾವಾಗ ನಾನು ನಿಮ್ಗೆ ಇನ್ನೂ ಹೇಳ್ಕೊಂತ ಹೋಗ್ತೀನಿ ಮತ್ತೆ ಡೀಪಾಗಿ. ಎಸ್, ನೆಕ್ಸ್ಟ್ ನೋಡ್ರಿ, ಇವನಾದ ನಂತರ ಯಾರು ಬರ್ತಾನೆ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್, ಬಿಂದುಸಾರ ಅಂತಂದು ಹೇಳಿ ಬರ್ತಾನೆ. ಯಾರು? ಬಿಂದುಸಾರ. ಈ ಬಿಂದುಸಾರನ ಬಗ್ಗೆ ಎರಡು ಪಾಯಿಂಟ್ಸ್ಗಳಿದಾವ. ಏನಪ್ಪ ಅಂತಂದು ಹೇಳಿದ್ರೆ, ಸೊ ಇವನೇನಪ್ಪ ಅಂತಂದು ಹೇಳಿದ್ರೆ ಇವನನ್ನ ಕಂಡು ಗ್ರೀಕರು ರೋಮನ್ನರು ಏನಂತಂದು ಹೇಳಿದ್ರೆ ಅನಿಸ್ತಿದ್ರು. ಅದಕ್ಕೋಸ್ಕರ ಅವನನ್ನ ಒಂದು ಬಿರುದನ್ನ ಕೊಡ್ತಾರ. ಅವನಿಗೆ ಏನಂತಂದು ಹೇಳಿದ್ರೆ ಅಮಿತ್ರಘಾತ ಅಂತಂದು ಹೇಳ್ಬಿಟ್ಟು. ಅಮಿತ್ರಘಾತ ಸಿಂಪಲ್ ಆಗಿ ಏನಪ್ಪಾ ಅಂತಂದು ಹೇಳಿದ್ರೆ ಅಮಿತ್ರಘಾತ, ಸೋಲಿಲ್ಲದವನು ಅಂತಂದು ಹೇಳ್ಬಿಟ್ಟು ಅಮಿತ್ರಘಾತ ಅಂತ ಕರೀತಾರ. ಆಮೇಲೆ ಇನ್ನೊಂದೇನಂತಂತ ಹೇಳಿದ್ರೆ ಇವನ ಆಸ್ಥಾನಕ್ಕೆ 2 ಜನ ರಾಯಭಾರಿಗಳು ಬರ್ತಾರ. ಅವ್ರ ಹೆಸರನ್ನ ಬರ್ಕೊಡ್ರಿ. ಒಬ್ರು ಯಾರಪ್ಪ ಅಂತಂದು ಹೇಳಿದ್ರೆ ಡಿಮೇಕಾಸ್ ಅಂತಂದು ಹೇಳ್ಬಿಟ್ಟು. ಒಬ್ಬನ ಯಾರ ರಾಯಭಾರಿ? ಡಿಮೇಕಾಸ್ ಅಂತಂದು ಹೇಳಿ. ಇನ್ನೊಬ್ನ ಯಾರಪ್ಪ ಅಂತಂದು ಹೇಳಿದ್ರೆ ಡಿಯೋನಿಸಿಯಸ್ ಅಂತಂದು ಹೇಳ್ಬಿಟ್ಟು. ರಾಯಭಾರಿಗಳಂತಂದು ಹೇಳಿದ್ರೆ ಬೇರೆ ದೇಶಗಳಿಂದ ಪ್ರವಾಸಕ್ಕೆ ಬಂದವರು ರಾಯಭಾರಿಗಳು. ಅಂದ್ರೆ ಅವ್ರ ಆಸ್ಥಾನದಲ್ಲಿ ತಂಗ್ಬಿಟ್ಟು ಏನಂತಂದು ಹೇಳಿದ್ರೆ ಕೃತಿಗಳನ್ನ ರಚನೆ ಮಾಡೋರು ಇಂಥವ್ರೆಲ್ಲ. ಡಿಮೇಕಸ್ ಮತ್ತು ಡಿಯೋನಿಸಿಯಸ್ ಅಂತಂದು ಹೇಳ್ಬಿಟ್ಟು ರಾಯಭಾರಿಗಳು. ಈ 2 ಪಾಯಿಂಟ್ಗಳನ್ನ ಅಷ್ಟೇ ನೆನ್ಪಿಟ್ಕೊಳ್ರಿ. ಆಮೇಲೆ ಬಿಂದುಸಾರ ಆದ ನಂತರ ನೆಕ್ಸ್ಟ್ ಬರೋನೇ ಯಾರಪ್ಪ ಅಂತಂದು ಹೇಳಿದ್ರೆ ಅಶೋಕ ಬರ್ತಾನ. ಯಾರು ಬರ್ತಾರ? ಅಶೋಕ. ಇಲ್ಲಿ ನೋಡ್ರಿ, ಅಶೋಕ ಬಂದ ತಕ್ಷಣ ನಮಗೆ ತುಂಬಾ ಇಂಪಾರ್ಟೆಂಟು 261. ಅದು ಯಾವಾಗ? ಕ್ರಿಸ್ತ ಪೂರ್ವ 261ರಲ್ಲಿ ಒಂದು ಯುದ್ಧ ನಡೆಯುತ್ತಾ. ಅದೇ ಯುದ್ಧ ಯಾವ್ದಂತ ಹೇಳ್ತೀವಿ ಅಂದ್ರೆ ಕಳಿಂಗ ಯುದ್ಧ ಅಂತಂದು ಹೇಳ್ತೀವಿ. ಇಲ್ಲಿ ಹಲವಾರು ಸಾವು ನೋವು, ಅಲ್ಲಿ ರಕ್ತವನ್ನ ನೋಡ್ಬಿಟ್ಟು, ಅಲ್ಲೆಲ್ಲ ಜನರು ಚೀರಾಡೋದನ್ನ ನೋಡ್ಬಿಟ್ಟು ಅಶೋಕ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಅವನನ್ನು ಮೊದಲು ಚಂಡಾಶೋಕ ಅಂತ ಕರಿತಾ ಇದ್ರು. ಬರೀ ಯುದ್ಧಗಳನ್ನ ಮಾಡ್ಕೊಂಡು ಎಲ್ರನ್ನು ಕೊಂದ್ಕೊಂತ ಹೋಗ್ತಿದ್ದ, ಎಲ್ರನ್ನು ಕೊಲ್ಲೋದು, ಚಂಡಾಶೋಕ ಅಂತ ಕರಿತಾ ಇದ್ರು ಅವನ್ನ. ಈ ಯುದ್ಧ ಆದ ನಂತರ ಅಲ್ಲಿರೋ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಅವ್ನು ಚೇಂಜ್ ಆಗ್ತಾನ. ಆಮೇಲೆ ಏನಂತ ಕರೀತಾರ? ಧರ್ಮಾಶೋಕ ಅಂತ ಕರೀತಾರೆ. ಏನಂತ ಕರೀತಾರ? ಧರ್ಮಾಶೋಕ. ಸೊ ಅವನೇನ್ ಮಾಡ್ತಾ ಅಂತಂದ ಹೇಳಿದ್ರೆ ಬುದ್ಧ ಧರ್ಮವನ್ನ ಏನಂತಂದ ಹೇಳಿದ್ರೆ ಸ್ವೀಕಾರ ಮಾಡ್ತಾನ. ಬೌದ್ಧ ಧರ್ಮವನ್ನ ಏನಂತಂದ ಹೇಳಿದ್ರೆ ಸ್ವೀಕಾರ ಮಾಡ್ತಾನ. ಅವನಿಗೆ ಬೋಧನೆ ನೀಡಿದವನು ಯಾರಪ್ಪ ಅಂತಂದ ಹೇಳಿದ್ರೆ ಉಪಗುಪ್ತ. ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡೋಕೆ ಬೋಧನೆ ನೀಡಿರುವಂತಹ ಒಬ್ಬ ಗುರು ಯಾರಂತಂದ ಹೇಳಿದ್ರೆ ಉಪಗುಪ್ತ ಅಂತಂದು ಹೇಳ್ತೀವಿ. ಸೊ ಇದೆಲ್ರಿಗೂ ಕ್ಲಿಯರಾ ಪಾಯಿಂಟು? ಎಸ್, ಅದಾದ ನಂತರ ನೆಕ್ಸ್ಟ್ ನೀವು ಎಲ್ಲರೂ ಕೇಳಿದ್ರಿ ಶಾಸನಗಳಲ್ಲಿ ಅವ್ನಿಗೆ ಏನಂತಂದು ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗತ್ತ. ಬಿರುದುಗಳು ಅವ್ನಿಗೆ ಏನಂತ ಕರಿತಾ ಇದ್ರು? ದೇವನಾಮ್ ಪ್ರಿಯ ಅಂತ ಕರಿತಾ ಇದ್ರು. ಇದನ್ನ ಕ್ವಶನ್ಸ್ಗಳನ್ನ ಕೇಳಿದ್ರು. ದೇವನಾಮ್ ಪ್ರಿಯ. ಆಮೇಲೆ ನೆಕ್ಸ್ಟ್ ಪ್ರಿಯದರ್ಶಿ ಅಂತಂದು ಕರಿತಾ ಇದ್ರು. ಪ್ರಿಯದರ್ಶಿ. ಸೊ ದೇವನಾಮ್ ಪ್ರಿಯ, ಪ್ರಿಯದರ್ಶಿ, ಅಶೋಕ ಅಂತಂದು ಹೇಳ್ಬಿಟ್ಟು ಕರಿತಾ ಇದ್ರು. ಆಮೇಲೆ ನೆಕ್ಸ್ಟ್ ಇವನೊಂದೇನಪ್ಪ ಅಂತಂದು ಹೇಳಿದ್ರೆ 3ನೇ ಬೌದ್ಧ ಸಮ್ಮೇಳನವನ್ನ ಆಚರಣೆ ಮಾಡ್ತಾನ, ಅಂದ್ರೆ ಸಂಘಟಿತ ಮಾಡ್ತಾನ. 3ನೇ ಬೌದ್ಧ ಸಮ್ಮೇಳನ ಸೊ ಎರಡವಾಗಿ ನಡೀತದೆ ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ 250ರಲ್ಲಿ. ಕ್ರಿಸ್ತ ಪೂರ್ವ 250ರಲ್ಲಿ ಎಲ್ಲಿ ನಡೆಯುತ್ತಾ? ಪಾಟಲಿಪುತ್ರದೊಳಗಡೆ. ಪಾಟಲಿಪುತ್ರದೊಳಗಡೆ ಬುದ್ಧ ಸಮ್ಮೇಳನ ನಡೆಯುತ್ತಾ. ಅದರದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದು ಹೇಳಿದ್ರೆ ಮೊಗ್ಗಲಿಪುತ್ರ ತಿಸ್ಸ ಅಂತಂದು ಹೇಳಿ. ಯಾರು? ಮೊಗ್ಗಲಿಪುತ್ರ ತಿಸ್ಸ ಅಂತಂದು ಹೇಳಿ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೆಲ್ಲ ಆಯ್ತಾ ಬೌದ್ಧ ಧರ್ಮದ ಬಗ್ಗೆ ತುಂಬಾ ಒಲವನ್ನ ಇಟ್ಕೊಂಡಿರ್ತಾನ. ಸೊ ಅದೇ ರೀಸನ್ಗೋಸ್ಕರ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಬೌದ್ಧ ಧರ್ಮವನ್ನ ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಪ್ರಚಾರ ಮಾಡ್ರಿ ಅಂತಂದು ಹೇಳ್ತಾನೆ. ನಾನು ಹೇಳ್ತೀನಲ್ಲ ನಿಮ್ಗೆ. ಸೊ ಎಲ್ರಿಗೂ ಕ್ಲಾಸ್ಗಳನ್ನ ಎಲ್ರಿಗೂ ಹೇಳ್ರೋ, ಎಲ್ರಿಗೂ ಶೇರ್ ಮಾಡ್ರಿ, ಅದಾದ ನಂತರ ಎಲ್ರಿಗೂ ಬಂದು ಜಾಯ್ನ್ ಆಗಕ್ಕೆ ಹೇಳ್ರಿ ಅಂತಂದು ಹೇಳಿ ನಾನು ಹೆಂಗೆ ಹೇಳ್ತೀನಲ್ಲ, ಸೇಮ್ ಇದೇ ಥರ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕ್ಕೆ ಬೇರೆ ಬೇರೆ ಕಡೆಗೆ ಅಧಿಕಾರಿಗಳನ್ನ ಕಳಿಸ್ತಾನ. ಆ ಅಧಿಕಾರಿಗಳಿಗೆ ಏನಂತ ಕರೀತಾರ? ಧಮ್ಮ ಮಹಾಮಾತ್ರರು ಅಂತ ಕರೀತಾರ. ಧಮ್ಮ ಮಹಾಮಾತ್ರರು. ನಾನು ಇದನ್ನೆಲ್ಲ ಯಾಕೆ ಕನ್ನಡದಾಗ ಹೇಳತ್ತನಂತಂದು ಹೇಳಿದ್ರೆ ಸೇಮ್ ಇಂಗ್ಲೀಷ್ನಾಗೂ ಏನಂತ ಬರೀತೀರಿ? ಈ ಥರ ಬರೀತಾರ, ಧಮ್ಮ ಮಹಾಮಾತ್ರ ಅಂತಂದು ಹೇಳ್ಬಿಟ್ಟು. ನಾನು ಯಾವುದನ್ನ ಇಂಗ್ಲೀಷ್ನಾಗ ಹೇಳ್ಬೇಕು ಅದನ್ನ ಇಂಗ್ಲೀಷ್ನಾಗ ಹೇಳ್ತಾನೆ. ಇಲ್ಲ ಅಂತಂದು ಹೇಳಿದ್ರೆ ಸೇಮ್ ನೀವು ಹೆಂಗೆ ಹುಡುಗಿಯರಿಗೆ ಮೆಸೇಜ್ ಟೈಪ್ ಮಾಡ್ತಿರಲ್ಲ ನಿಮ್ಮ ವರ್ಡ್ಸ್ಗಳನ್ನ ಇಂಗ್ಲೀಷ್ನಾಗ, ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಟೆನ್ಷನ್ ತೊಗೊಳಕ್ ಹೋಗ್ಬಿಟ್ರೆ. ಧಮ್ಮ ಮಹಾಮಾತ್ರರು ಅಂತಂದೇಳಿ. ಸೊ ಅದರಲ್ಲಿ ಕೂಡ ಏನಂತಂದು ಹೇಳಿದ್ರೆ ಶ್ರೀಲಂಕಾಕ್ಕೆ 2 ಜನರನ್ನ ಕಲಿಸ್ತಾನ. ಯಾರಿಗಾದ್ರೂ ಗೊತ್ತೈತಾ? ಅವನ ಮಕ್ಕಳನ್ನ. ವೆರಿ ಗುಡ್. ಮಹೇಂದ್ರ ಮತ್ತು ಸಂಘಮಿತ್ರೆ. ಮಹೇಂದ್ರ ಮತ್ತು ಸಂಘಮಿತ್ರೆ ಅನ್ನೋ 2 ಜನರನ್ನ, ಅವ್ರ ಮಕ್ಕಳನ್ನ ಏನಂತಂದು ಹೇಳಿದ್ರೆ ಶ್ರೀಲಂಕಾಕ್ಕೆ ಕಳಿಸ್ತಾನ. ಸೇಮ್ ಅದೇ ಥರ ನಮ್ಗೆ ಇನ್ನೊಂದು ಕ್ವಶನ್ ಅನ್ನ ಕಳಿಸ್ತಾರ ನೋಡ್ರಿ, ಮೈಸೂರಿಗೆ.
ಮೈಸೂರಿಗೆ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬರನ್ನ ಕಳಿಸ್ತಾರ, ಅವನ ಹೆಸರೇನು? ಮೈಸೂರಿಗೆ. ಸೊ ಮೈಸೂರಿಗೆ ಯಾರನ್ನ ಕಳಿಸ್ತಾರ ಅಂತಂದು ಹೇಳಿದ್ರೆ ಮಹಾದೇವ ಅಂತಂದು ಹೇಳ್ಬಿಟ್ಟು ಮಹಾದೇವನನ್ನ ಕಳಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಬನವಾಸಿ. ಇವಾಗ ಬನವಾಸಿ ಐತಲ್ಲ, ಬನವಾಸಿ ಕದಂಬರು ಇರ್ತಾರಲ್ಲ, ಸೊ ಆ ಪ್ರದೇಶಕ್ಕೆ ಏನಂತಂದು ಹೇಳಿದ್ರೆ ಒಬ್ಬನನ್ನ ಕಳಿಸ್ತಾರ, ಅವನ ಹೆಸರು ಏನಂತಂದು ಹೇಳಿದ್ರೆ ರಕ್ಷಿತ. ಇಷ್ಟು ಮಾತ್ರ ಏನಂತಂದು ಹೇಳಿದ್ರೆ ನಮ್ದು ಅಶೋಕನ ಬಗ್ಗೆ ಗೊತ್ತಾಗತ್ತ. ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಂತಂದು ಹೇಳಿದ್ರೆ ಶಾಸನಗಳು ಬರ್ತಾವ. ಶಾಸನಗಳು, ಈ ಶಾಸನಗಳನ್ನ ನೀವು ಮಸ್ಕಿ ಶಾಸನ ಅಂತಂದು ಕರಿತೀರಿ. ಹಲವಾರು ಶಾಸನ, ಭಾಳ ಶಾಸನಗಳು ಬರ್ತಾವ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟು ಮಸ್ಕಿ ಶಾಸನ ಅಂತಂದು ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟು ಮತ್ತೆ 13ನೇ ಬಂಡೆಗಲ್ಲು ಶಾಸನ. ವೆರಿ ಗುಡ್. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತಹ ಒಂದು ಶಾಸನ, ಅದನ್ನು ಬರ್ಕೊಂಡ್ಬಿಡ್ರಿ, ಭಾಳ ಇಂಪಾರ್ಟೆಂಟ್ ಆಗತ್ತ. ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆಗಲ್ಲು ಶಾಸನ ಅಂತಂದು ಹೇಳ್ತೀವಿ. ಇದು ಎಲ್ಲೈತಿ? ಒಡಿಸ್ಸಾ ಒಳಗಡೆ. ಎಲ್ಲಿ? ಒಡಿಸ್ಸಾದೊಳಗಡೆ ಕಂಡು ಬರುತ್ತೆ 13ನೇ ಬಂಡೆಗಲ್ಲು ಶಾಸನ. ನಾನೊಂದೇನಂತಂದು ಹೇಳಿದ್ರೆ ಶಾಸನಗಳ ಬಗ್ಗೆ ನಾನು ಇಲ್ಲಿ ಹೇಳಂಗಿಲ್ಲ, ಯಾಕಂತಂದು ಹೇಳಿದ್ರೆ ನಿಮ್ಗೆ ಭಾಳ ಕನ್ಫ್ಯೂಸ್ ಆಗತ್ತ. ನಾನೊಂದು 5ರಿಂದ 7 ನಿಮಿಷದ ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ರೆಕಾರ್ಡೆಡ್ ವಿಡಿಯೋ. ಅದರಲ್ಲಿ ಅಶೋಕನ ಶಾಸನಗಳ ಬಗ್ಗೆ ಹೇಳಿರ್ತೇನೆ, ಅದನ್ನೊಂದು ನೋಟ್ಸ್ ಮಾಡ್ಕೊಳಕ್ಕೆ. ಸೊ ಇಷ್ಟು ಸಾಕು, ಭಾಳ ಟೆನ್ಷನ್ ತೊಗೊಳಂಗಿಲ್ಲ. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತೇನ್ರ? ಆಮೇಲೆ ಸೊ ಇಷ್ಟು ಕೇಳ್ತಾರೆ ಕ್ವಶನ್ಸ್ಗಳನ್ನ. ಇದನ್ನ ಬಿಟ್ರೆ ಮತ್ತೇನು ಕೇಳ್ತಾರ? ಮೌರ್ಯರ ಕೊನೆಯ ದೊರೆ ಯಾರು ಅಂತ ಕ್ವಶನ್ ಕೇಳ್ತಾರೆ. ಮೌರ್ಯರ ಕೊನೆಯ ದೊರೆ ಯಾರು? ಯಾರಂತಂದು ಹೇಳ್ತೀವಿ? ಬೃಹದ್ರಥ. ಅವನ ಹೆಸರು ಏನಪ್ಪಾ ಅಂತಂದು ಹೇಳಿದ್ರೆ ಬೃಹದ್ರಥ ಅಂತಂದು ಹೇಳ್ತೀವಿ, ಮೌರ್ಯರ ಕೊನೆಯ ದೊರೆ. ಸೊ ಎಲ್ರಿಗೂ ಕ್ಲಿಯರ್ ಆ ಪಾಯಿಂಟು? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನಮ್ಗೇನಪ್ಪ ಅಂತಂದು ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತಾವ. ಅದ್ಯಾವುದಪ್ಪ ಅಂತಂದು ಹೇಳಿದ್ರೆ ಕುಶಾನರ ಬಗ್ಗೆ. ನೆಕ್ಸ್ಟ್ ನಮ್ಮ ಕ್ವಶನ್ಸ್ಗಳನ್ನ ಏನು ಕೇಳ್ತಾರೆ ಅಂತಂದು ಹೇಳಿದ್ರೆ ಕುಶಾನರ ಬಗ್ಗೆ ಕೇಳ್ತಾರೆ. ಕುಶಾನರು. ಸೊ ಯಾರಿಗಾದ್ರೂ ಗೊತ್ತೈತೆ? ಕುಶಾನರ ಸ್ಥಾಪಕನನ್ನ ನಾವೇನಂತ ಕರಿತೀವಿ ಅಂದ್ರೆ 1ನೇ ಕಜಲ್ ಕಡ್ಫಿಸಿಸ್ ಅಂತಂದು ಹೇಳ್ಬಿಟ್ಟು. ಕಡ್ಫಿಸಿಸ್. 1ನೇ ಕುಜಲ್ ಕಡ್ಫಿಸಿಸ್ ಅಥವಾ ಕಜಲ್, ನೀವು ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನೋಡಿ. 1ನೇ ಕುಜಲ್ ಕಡ್ಫಿಸಿಸ್ ಏನಂತಂದು ಹೇಳಿದ್ರೆ ಕುಶಾನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅವನ ಬಗ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಬೇಡ. ಅದಾದ ನಂತರ 2ನೇ ಕಜಲ್ ಅಥವಾ 2ನೇ ಕುಜಲ್ ಕಡ್ಫಿಸಿಸ್ ಅಥವಾ ವಿಮ್ ಅಂತಂದು ಹೇಳ್ತೀವಿ. ವಿಮ್ ಕಡ್ಫಿಸಿಸ್ ಅಂತಂದು ಹೇಳ್ಬಿಟ್ಟು ಇವನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಯಾಕೆ ಇಂಪಾರ್ಟೆಂಟ್ ಆಗ್ತಾನ? ಭಾರತದಲ್ಲಿ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಗೊಂಡು ಬರ್ತಾನ. ಯಾರು? ವಿಮ್ ಕಡ್ಫಿಸಿಸ್. ಬಂಗಾರದ ನಾಣ್ಯಗಳನ್ನ ಫಸ್ಟ್ ಟೈಮ್ ಭಾರತಕ್ಕೆ ತಂದವರು ಯಾರು? ಜಾರಿಗೆ ತಂದವರು ಕುಶಾನರು. ಕುಶಾನರ ಒಳಗಡೆ ತಂದವರು ಯಾರಪ್ಪ ಅಂತಂದು ಹೇಳಿದ್ರೆ ವಿಮ್ ಕಡ್ಫಿಸಿಸ್ ಅಂತಂದು ಹೇಳ್ತೀವಿ. ಯಾರಂತ ಹೇಳ್ತೀವಿ? ವಿಮ್ ಕಡ್ಫಿಸಿಸ್. ಆಮೇಲೆ ನೆಕ್ಸ್ಟ್ ಇವನಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರೋನೇ ಯಾರಪ್ಪ ಅಂತಂದು ಹೇಳಿದ್ರೆ ಕನಿಷ್ಕ ಅಂತಂದು ಹೇಳ್ತೀವಿ. ಈ ಕನಿಷ್ಕನ ಬಗ್ಗೆ ನಮ್ಮ ಕ್ವಶನ್ಸ್ಗಳನ್ನ ಕೇಳ್ತಾರ. ಇವನನ್ನ ನಾವು ಏನಂತ ಕರಿತೀವಿ ಅಂದ್ರೆ 2ನೇ ಅಶೋಕ ಅಂತ ಕರಿತೀವಿ. ಕನಿಷ್ಕನನ್ನ ನಾವು ಏನಂತ ಕರಿತೀವಿ? 2ನೇ ಅಶೋಕ ಅಂತ ಕರಿತೀವಿ. ಆಮೇಲೆ ಇವನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನ. ಅವನು ಯಾರಪ್ಪ ಅಂತಂದು ಹೇಳಿದ್ರೆ ಕಲ್ಲನ. ಈ ಕಲ್ಲನ ಒಂದು ಕೃತಿಯನ್ನ ಬರಿತಾನ. ಆ ಕೃತಿ ಹೆಸರು ಯಾವ್ದಂತ ಹೇಳ್ರಿ? ಎಸ್, ರಾಜತರಂಗಿಣಿ ಅಂತಂದು ಹೇಳ್ತೀವಿ. ರಾಜತರಂಗಿಣಿ. ಸೊ ಕಲ್ಲನ ಬರೆದಂತಹ ಒಂದು ಕೃತಿಯನ್ನ ನಾವು ರಾಜತರಂಗಿಣಿ ಅಂತಂದು ಹೇಳ್ತೀವಿ. ಇದು ಯಾವ ನಗರದ ಬಗ್ಗೆ ಹೇಳುತ್ತಪ್ಪ ಅಂತಂದು ಹೇಳಿದ್ರೆ, ಈ ತರ ನಮ್ಮ ಇಂಡಿಯಾ ಅಂತಂದು ಹೇಳಿದ್ರೆ, ಸೊ ಇದು ಯಾವ್ದಂತ ಬಗ್ಗೆ ಹೇಳುತ್ತಾ? ಜಮ್ಮು ಕಾಶ್ಮೀರದ ಬಗ್ಗೆ ಹೇಳುತ್ತೆ. ಕಾಶ್ಮೀರ ನಗರದ ಬಗ್ಗೆ ತಿಳಿಸುವಂತಹ ಒಂದು ಕೃತಿ ಯಾವ್ದಂತಂದು ಹೇಳಿದ್ರೆ ರಾಜತರಂಗಿಣಿ ಅಂತಂದು ಹೇಳ್ತೀವಿ. ರಾಜತರಂಗಿಣಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕನಿಷ್ಕ ಏನಂತಂದು ಹೇಳಿದ್ರೆ ವಿಮ್ ಕಡ್ಫಿಸಿಸ್ ಆದ ನಂತರ ಅಧಿಕಾರಕ್ಕೆ ಬರ್ತಾನಲ್ಲ, ಅವನು ಯಾವಾಗ ಅಧಿಕಾರಕ್ಕೆ ಬರ್ತಾನ ಅಂತಂದು ಹೇಳಿದ್ರೆ ಕ್ರಿಸ್ತ ಶಕ 78ರಲ್ಲಿ ಅಧಿಕಾರಕ್ಕೆ ಬರ್ತಾನ.
ಅದನ್ನು ನಾವು ಏನಂತ ಆಚರಣೆ ಮಾಡ್ತೀವಿ, ಶಕವರ್ಷ ಅಂತಂದು ಹೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ, ಶಕವರ್ಷ ಅಂತಂದು ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಆಮೇಲೆ ಈ ಒಂದು ಇನ್ನೊಂದು ಕೃತಿ ಏನಂದರೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದು ಹೇಳಿದ್ರೆ, 4ನೇ ಬೌದ್ಧ ಸಮ್ಮೇಳನವನ್ನ ಏರ್ಪಾಡು ಮಾಡ್ತಾನೆ. 4ನೇ ಬೌದ್ಧ ಸಮ್ಮೇಳನವನ್ನ ಎಲ್ಲಪ್ಪ ಅಂತಂದು ಹೇಳಿದ್ರೆ ಕಾಶ್ಮೀರದ ಕುಂಡಲಿವನದಲ್ಲಿ. ಕಾಶ್ಮೀರದ ಕುಂಡಲಿವನದಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ 4ನೇ ಬೌದ್ಧ ಸಮ್ಮೇಳನವನ್ನ ಏರ್ಪಾಡು ಮಾಡ್ತಾನ. ಅದ್ರದ್ದು ಏನಪ್ಪಾ ಅಂತಂದು ಹೇಳಿದ್ರೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದು ಹೇಳಿದ್ರೆ ವಸುಮಿತ್ರ ಮತ್ತು ಅಶ್ವಘೋಷ ಅಂತಂದು ಹೇಳ್ತೀವಿ. ಉಪಾಧ್ಯಕ್ಷರು ವಸುಮಿತ್ರ, ಅಶ್ವಘೋಷ ಅಂತಂದೇಳಿ. ಈ ಟೈಮಲ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ ಬೌದ್ಧ ಧರ್ಮ 2 ಭಾಗಗಳಾಗಿ ಡಿವೈಡ್ ಆಗತ್ತ. ಒಂದು ಭಾಗ ಯಾವ್ದಂತಂದು ಹೇಳಿದ್ರೆ ಹೀನಾಯಾನ, ಇನ್ನೊಂದು ಭಾಗ ಯಾವ್ದಪ್ಪ ಅಂತಂದು ಹೇಳಿದ್ರೆ ಮಹಾಯಾನ ಅಂತಂದು ಹೇಳ್ಬಿಟ್ಟು. ನಮಗೆ ಕ್ವಶನ್ ಕೇಳ್ತಾರೆ, ಸರ್ ಎಷ್ಟನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಡಿವೈಡ್ ಆಗತ್ರಿ ಅಂತಂದೇಳಿ. ಹೀನಾಯಾನ ಮತ್ತು ಮಹಾಯಾನ ಟೈಮಲ್ಲಿ ಏನಂತಂದು ಹೇಳಿದ್ರೆ ಡಿವೈಡ್ ಆಗತ್ತೆ. ಸೊ ಎಲ್ರಿಗೂ ಕ್ಲಿಯರ್ ಆ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಇವನ ಆಸ್ಥಾನದಲ್ಲಿ ಯಾರ್ಯಾರು ಬರ್ತಾರಂತಂದು ಹೇಳಿ ಒಂದು ಪಾಯಿಂಟ್ ಅನ್ನ ಬರ್ಕೋಬೇಕಾಗತ್ತ. ಇವನ ಆಸ್ಥಾನದಲ್ಲಿ ಅಶ್ವಘೋಷ ಇರ್ತಾನ, ಆಮೇಲೆ ನೆಕ್ಸ್ಟ್ ನಾಗಾರ್ಜುನ ಇರ್ತಾನ. ಇವರೆಲ್ಲ ಏನಂತಂದು ಹೇಳಿದ್ರೆ ಮ್ಯಾಥಮೆಟಿಷಿಯನ್ಸ್, ಇವರೆಲ್ಲ ಗಣಿತಜ್ಞರು. ಸೊ ನಾಗಾರ್ಜುನ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದು ಹೇಳಿದ್ರೆ ಚರಕ ಬರ್ತಾನ, ಚರಕ ಸಂಹಿತೆಯನ್ನ ಬರಿತಾನ, ಚರಕ ಸಂಹಿತೆ. ಸೊ ಇಷ್ಟು ಜನ ಏನಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆಲ್ರೆಡಿ ಇನ್ನೊಬ್ಬನ ಹೆಸರು ಹೇಳಿದ್ದೆ, ಖಲ್ಲನ ಅಂತಂದು ಹೇಳ್ಬಿಟ್ಟು. ಸೊ ಇದೆಲ್ರಿಗೂ ಅರ್ಥ ಆಯ್ತಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಾಮ್ರಾಜ್ಯ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗುಪ್ತ ಸಾಮ್ರಾಜ್ಯ ಅಂತಂದು ಕರಿತೀವಿ. ಇನ್ನೊಂದು ಸಾಮ್ರಾಜ್ಯ ಬರುತ್ತಾ, ಗುಪ್ತ ಸಾಮ್ರಾಜ್ಯ. ನನ್ನ GK ಡಿಸ್ಕಷನ್ ಅನ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಯಾಕಂತಂದು ಹೇಳಿದ್ರೆ ಭಾಳ ಹೇಳ್ತಂದ್ರೆ ತೆಲಿಗೆ ಹೋಗಂಗಿಲ್ಲ. ಈಗ 2 ಏನಂತಂದು ಹೇಳಿದಾನಲ್ಲ, ಇವ್ನ ನೆನ್ಪಿಡ್ಕೋಬೇಕು, ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡ್ಕೊಳ್ಬೇಕು. ಗುಪ್ತ ಸಾಮ್ರಾಜ್ಯವನ್ನ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ, ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಇಷ್ಟು ಸಾಕು. GK ಡಿಸ್ಕಷನ್ ಭಾಳ ಆಯ್ತು ಅಂತಂದು ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಾರೆ, ಕನ್ಫ್ಯೂಸ್ ಆಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟು ಸ್ಪೀಡ್ ಆಗಿ ಏನಂತಂದು ಹೇಳಿದ್ರೆ LCM ಕಂಡಿಡಿರಿ. 28, 56, 124 ಬೇಗ ಕಂಡಿಡಿರಿ. LCM ಕಂಡಿಡಿರಿ, ಯಾವುದು ಮರೆಯೋಂಗಿಲ್ಲ. ಮರಿತಂತಂದು ಹೇಳಿದ್ರೆ ಇಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಅಂದ್ರೆ ಜಾಬ್ ಆಗುತ್ತೆ. ಇಲ್ಲ ಅಂದ್ರೆ ಹೆಂಗೆ ಜಾಬ್ ಆಗುತ್ತೆ. ಎಸ್, LCM ಕಂಡಿಡಿದು ಹೇಳ್ರಿ ಪಟ್ ಅಂತಂದು ಹೇಳ್ಬಿಟ್ಟು. ಹೆಂಗೆ ಕಂಡಿಡಿತೀರಿ ನೋಡ್ರಿ LCM. ನನಗಂತೂ ಬರಂಗಿಲ್ಲ, ಒಂದು ಸರಿ ಹೇಳ್ಬಿಟ್ಬಿಟ್ಟೆ ನಾನು. 28, 53 ಮತ್ತು 56 ಮತ್ತು 124 LCM. ಮರ್ತ್ರಿ ಎಲ್ಲರೂ? ವೆರಿ ಗುಡ್. ಎರಡರಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು, ಹೋಗ್ರಿ. ಹಂಗೆ HCF ಎಷ್ಟು ಬರುತ್ತೆ ನೋಡ್ರಿ. HCF ಮತ್ತು LCM ಎರಡು ಕಂಡು ಹಿಡಿದ್ಬಿಡ್ರಿ ಒಮ್ಮೆ. ಯಾರು ತಪ್ಪು ಹೇಳ್ತೀರಿ ಬೈಸ್ಕೊಂಡ್ಬಿಡ್ತಾರೆ ನನ್ನ ಕಡೆಯಿಂದ. ಇವಾಗಲೇ ಹೇಳ್ತಿದ್ದೀನಿ ನಾನು, ಮುಖ ಮೂತಿ ನೋಡಂಗಿಲ್ಲ, ಬೈದು ಬಿಡ್ತಾನೆ. ಮತ್ತು ನಾ ವಿಡಿಯೋಸ್ಗಳನ್ನ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು, ಆಲ್ರೆಡಿ ಹೇಳಿರೋದನ್ನ.
ಎಸ್ ನೋಡ್ರಿ ಎಷ್ಟು ಜನರದ್ದು ಸರಿ ಕರೆಕ್ಟ್ ಆಗೈತಿ ಎಷ್ಟು ಜನರದ್ದು ರಾಂಗ್ ಆಗೈತಿ ನೋಡ್ರಿ. ನಾನು ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ HCM ಕಂಡು ಹಿಡಿತಾನೆ. ಮೊದಲೇನಂತಂದು ಹೇಳಿದ್ರೆ HCM ಕಂಡು ಹಿಡಿತಾನೆ, ನೋಡ್ಕೊತವ್ರಿ. ಫಸ್ಟ್ ನಾನು ಏನಂತಂದು ಹೇಳಿದ್ರೆ ಎಲ್ಲ ಸಮಸಂಖ್ಯೆಗಳಿದಾವೆ. ಸಮಸಂಖ್ಯೆಗಳಿರೋದ್ರಿಂದ 2ರಿಂದ 2 ಒಂದ್ಲೆ 2, ಆಮೇಲೆ 2 4 8, ಆಮೇಲೆ 2 2 4, ಇಲ್ಲಿ 5 ಐತೆ, 2 2 4, 1 ಉಳಿತು 16 ಆಗತ್ತೆ. ಇದು 2 8 16. ಆಮೇಲೆ 1 ಐತಿ ಇಲ್ಲಿ ಫಸ್ಟ್ಗೆ 2ರಿಂದ ಡಿವೈಡ್ ಆಗತ್ತೆ, ಆಗಂಗಿಲ್ಲ, ಅದಕ್ಕೆ 12 ಅಂತ ತೊಗೋತೀನಿ. 2 6 12, ಆಮೇಲೆ 2 2 2 4. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಎಲ್ಲ ಸಮಸಂಖ್ಯೆ ಇರೋದ್ರಿಂದ 2ರಿಂದ ಡಿವೈಡ್ ಆಗುತ್ತೆ. 2 7 14, ಸೊ 2 1 2, ಆಮೇಲೆ 2 4 8. ನೆಕ್ಸ್ಟ್ ನೋಡ್ರಿ 6 ಐತಿ, 2 3 6, 2 1 2. ಇಷ್ಟು ನೋಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ 3 ಸಂಖ್ಯೆಗಳು ಡಿವೈಡ್ ಆಗ್ತಾವೆ ನೋಡ್ರಿ. ಯಾವುದಾದ್ರೂ 1ರಿಂದ 2ರಿಂದ ಡಿವೈಡ್ ಆಗ್ತಾವೆ ನೋಡ್ರಿ. 3 ಆಗಂಗಿಲ್ಲ. 3ರಿಂದ ಆಗ್ತಾವ, ಆಗಂಗಿಲ್ಲ. 4ರಿಂದ, ಆಮೇಲೆ 5ರಿಂದ, ಆಮೇಲೆ 7ರಿಂದ ನೋಡ್ರಿ. ಸರ್ 7 7 1 7 ರೀ, 7 2 14 ರೀ, ಬಟ್ ಅದ್ರ ಇದು ಡಿವೈಡ್ ಆಗಂಗಿಲ್ಲ. ಅಂದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿದ ನಂತರ ನಮ್ದು HCF ಎಷ್ಟಾಗತ್ತಾ? 2 ಇಂಟು 2. HCF ಎಷ್ಟಾಯಿತು? 2 ಇಂಟು 2 ಎಷ್ಟಾತಪ್ಪ ಅಂತಂದು ಹೇಳಿದ್ರೆ 4 ಆಯಿತು. ಆಮೇಲೆ ನಾವು LCM ಕಂಡು ಹಿಡಬೇಕಲ್ಲ. ಇನ್ನೂ 3 ಅಂತೂ ಡಿವೈಡ್ ಆಗಲಿಲ್ಲ. ಹೋಗಲಿ, 2 ಆದರೂ ಯಾವುದಾದ್ರೂ ಡಿವೈಡ್ ಆಗ್ತಾವ? ಟ್ರೈ ಮಾಡಿರಿ. ಸರಿ, 7ರಿಂದ ಏನಪ್ಪ ಅಂತಂದು ಹೇಳಿದ್ರೆ ಇದು ಇವೆರಡು ಡಿವೈಡ್ ಆಗ್ತವೆ. 7 1 7, 7 2 14. ಸೊ 31 ಡಿವೈಡ್ ಆಗಂಗಿಲ್ಲ ರೀ, ಹಂಗೆ ಬರ್ಕೋತೇನೆ ರೀ. ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ ಮತ್ತೆ 2 ಡಿವೈಡ್ ಆಗ್ತಾವೆ ನೋಡ್ರಿ. ಇದು 1 ಆಲ್ರೆಡಿ ಐತಿ. ಇವೆರಡು ಯಾವುದಾದ್ರೂ ಡಿವೈಡ್ ಆಗ್ತಾವೆ? ಆಗಂಗಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ 31, ಇಲ್ಲೆಲ್ಲರೂ ಇಂಟು ಮಾಡ್ಬೇಕು. 2 ಇಂಟು 2 ಇಂಟು 7 ಇಂಟು 1 ಇಂಟು 2 ಇಂಟು 31. ಸೊ ನಾನು ದೊಡ್ಡ ಸಂಖ್ಯೆ ಐತಿ 31 ಹಂಗೆ ತೊಗೊತೀನಿ. ಆಮೇಲೆ ಇಂಟು 2 ಮಾಡ್ತೀನಿ. ಎಷ್ಟಾಗತ್ತೆ? 2 1 2, 2 3 6. ನೆಕ್ಸ್ಟ್ 1ರಿಂದ ಇಂಟು ಮಾಡ್ರೆ ಸೇಮ್ ಬರುತ್ತಾ. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ 2ರಿಂದ ಇಂಟು ಮಾಡ್ತೀನಿ. 2 2 4, 2 6 12. ಮತ್ತು ನೆಕ್ಸ್ಟ್ 2ರಿಂದ ಇಂಟು ಮಾಡ್ತೀನಿ. ಸೊ ಇಲ್ಲಿ ಬರ್ಕೋತೀನಿ ನೋಡ್ರಿ. 2 4 8, ಆಮೇಲೆ 2 2 4, ಆಮೇಲೆ 2 1 2. ನೆಕ್ಸ್ಟ್ ಯಾವುದು ಉಳಿತಾವುದು? 7ರಿಂದ ಇಂಟು ಮಾಡ್ಬೇಕು. 7 8 56, 7 4 28, 5 ಎಷ್ಟಾಗತ್ತೆ? 33. ಸೊ 7 4 28, 5 ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 33 ಆಯಿತು. ಸೊ 7 2 14 ಪ್ಲಸ್ 3 ಎಷ್ಟು ಅಂತಂದು ಹೇಳಿದ್ರೆ 17. 1736 ಏನಪ್ಪ ಅಂತಂದು ಹೇಳಿದ್ರೆ ನಂದ LCM ಆಗತ್ತೆ. ಎಲ್ರಿಗೂ ಕ್ಲಿಯರಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ. ಇನ್ನೊಂದು ಕ್ವಶನ್ ಏನು? ಸರ್ ನಮ್ದು LCM ರೀ. ಸೊ LCM ಎಷ್ಟೈತೆ ಅಂತಂದು ಹೇಳಿದ್ರೆ 125 ರೀ. ಅದಾದ ನಂತರ ನಮ್ದು HCF ಎಷ್ಟೈತಪ್ಪ ಅಂತಂದು ಹೇಳಿದ್ರೆ ಸರ್ ನಮ್ದು HCF ರೀ 8 ಐತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ A ಮತ್ತು B ಅಂತಂದು ಹೇಳಿ 2 ನಂಬರ್ಸ್ಗಳದಾವ್ರಿ. ಬಟ್ ಅದರ ಆ 2 ನಂಬರ್ಸ್ಗಳು ಯಾವ ರೇಷಿಯೋದಲ್ಲಿದ್ದಾವೆ ಅಂತಂದು ಹೇಳಿದ್ರೆ 3 ಮತ್ತು 4 ರೇಷಿಯೋದಲ್ಲಿದ್ದಾವ್ರಿ. ಹಂಗಾದ್ರೆ ನನಗೇನಪ್ಪ ಅಂತಂದು ಹೇಳಿದ್ರೆ ಏನಂತ ಬೇಕು? A ಇಂಟು B ಎಷ್ಟಾಗತ್ತ ಅಂತಂದು ಬೇಕು. ಇವಾಗ A ಇಂಟು B ಎಷ್ಟಾಗತ್ತ ಅಂತಂದು ಹೇಳಿ ನನಗೆ ಬೇಕು. ಆನ್ಸರ್ ಹೇಳ್ರಿ. ನೋಡಿದ ತಕ್ಷಣ ಹೇಳ್ಬೋದು. ಏನು ಕಂಡು ಹಿಡ್ಕೋಬೇಕು, ಏನು ಕಂಡು ಹಿಡ್ಕೊಳಂಗಿಲ್ಲ ಚೆಕ್ ಮಾಡ್ರಲ್ಲ. ನಾನು ಸೊ 2 ದಿನ ಕ್ಲಾಸ್ ತಗೊಂಡಿಲ್ಲ ಅಂತಂದು ಹೇಳಿ ಮರ್ತು ಬಿಟ್ರೇನಲ್ಲ. ಸೊ ಫಸ್ಟ್ಗೆ ಹೆಂಗೆ ಬರ್ಕೊಂತೀವಿ? ಸರ್ A ಇಷ್ಟು B ಹಿಂಗದ. A ಮತ್ತು B ಅಂತಂದು ಹೇಳಿ 2 ನಂಬರ್ಸ್ಗಳಿದಾವ್ರಿ. ಈ ಥರ ಕೊಟ್ಟಿದ್ದ ಅಂತಂದು ಹೇಳಿದ್ರಿ. ಸೊ ಇದನ್ನ A ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ B ಅಂತ ತಗೊಳ್ರಿ. A ಅಂತಂದು ಹೇಳಿ ಏನು ಬರಿತೀವಿ? 3 ಇಂಟು HCF ಅಂತ ಮಾಡ್ತೀವಿ. ಅದಾದಂದ್ರೆ B ಅಂತಂದು ಹೇಳಿದ್ರೆ 4, ಇಲ್ಲಿ ಏನು ಕೊಟ್ಟಿದ್ದ? 4 ಇಂಟು HCF ಮಾಡಬೇಕು. ನಮ್ಗೆ ಆಲ್ರೆಡಿ HCF ಗೊತ್ತೈತಿ. A ಈಕ್ವಲ್ ಟು 3 ಇಂಟು 8, B ಈಕ್ವಲ್ ಟು ಎಷ್ಟಾಗತ್ತಾ? 4 ಇಂಟು 8, 8 3 24 ಆಯಿತು A ವ್ಯಾಲ್ಯೂ. B ವ್ಯಾಲ್ಯೂ ಎಷ್ಟಾಯಿತು? 32 ಆಯಿತು. B ವ್ಯಾಲ್ಯೂ ಎಷ್ಟಾಯಿತು? 32 ಆಯಿತು. ಸೊ A ಇಂಟು B ಮಾಡ್ರಿ. ಇವಾಗ
ಇಲ್ಲಿ ನೋಡ್ರಿ ನಮ್ದು HCF ಕಂಡುಹಿಡಿಯೋದೇ ಬೇಕಾಗಿಲ್ಲ, ಇದು ನಮ್ಗೆ ಯೂಸ್ ಆಗಂಗಿಲ್ಲ. ಇದು HCF ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಎಕ್ಸ್ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. HCF ಅನ್ನು ನಾವು ಏನಂತ ತೊಗೊತೀವಿ, ಎಕ್ಸ್ ಅಂತ ತೊಗೊತೀವಿ. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, 8 ಐತಿ. ಸೊ ಇಲ್ಲಿ ಹಾಕೋಬೇಕು. ಎ ವ್ಯಾಲ್ಯೂ ಎಷ್ಟಾಯಿತು, 24 ಆಯಿತು. ಬಿ ವ್ಯಾಲ್ಯೂ 32 ಆಯಿತು. ನಮಗೆ ಎ ಇಂಟು ಬಿ ಬೇಕು, ಅಂದರೆ 24 ಇಂಟು 32 ಬೇಕು. ಸೊ ಟ್ರೈ ಮಾಡಿರಿ. 24 ಇಂಟು 32 ಇಂಟು ಮಾಡ್ಬೇಕಂದ್ರೆ ಪ್ಲಸ್ ಮೊದಲು 4ರಿಂದ ಮಾಡಿರಿ, 2 ಬಿಡ್ರಿ. 4ರಿಂದ ಅಷ್ಟೇ ಮಾಡಿರಿ. 4 2 8, 4 3 12 ಆಯ್ತು. ಸೊ ಇಲ್ಲಿ 1ರಿಂದ ಮಾಡೋದ್ರಿಂದ 1 ಬಿಟ್ಟು ಬಿಡ್ಬೇಕು, ಇದನ್ನು ಈ ಸ್ಥಾನವನ್ನು ಬಿಡ್ಬೇಕು. ನೆಕ್ಸ್ಟ್ 2ರಿಂದ ಡಿವೈಡ್ ಇಂಟು ಮಾಡಿರಿ. 2 2 4, 2 3 6. ಸೊ 8 4 2 6, 6 1 7, 768 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. ಕ್ಲಿಯರಾ ಎಲ್ರಿಗೂ? ಸೇಮ್ ಅದೇ ಥರ ನೆಕ್ಸ್ಟ್ ನೋಡ್ರಿ, ಒಂದು ಬೋರ್ಡ್ ಮಾಸ್ ಮೇಲೆ ಕೊಡ್ತೇನೆ, ಅದನ್ನ ಸಾಲ್ವ್ ಮಾಡ್ರಿ. ನೀವೆಲ್ಲಾದರೂ ಸಾಲ್ವ್ ಮಾಡಲಿಲ್ಲ, ಡೈಲಿ ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಅದು ನಿಮ್ಮದು ತಪ್ಪು. -510 -270 ಮೈನಸ್, ನಾನು ಡೈಲಿ ಇದೇ ಥರ ಎಲ್ಲಾನು ಏನಂತಂದು ಹೇಳಿದ್ರೆ ಮಾಡಿರೋದನ್ನೆಲ್ಲ ನೆನಪು ಮಾಡ್ಕೊತ ಹೋಗ್ತೀನಿ ಅಷ್ಟೇ. -80 ಪ್ಲಸ್ 70, ಇಲ್ಲಿ ಮೇಲ್ಗಡೆ ಒಂದು ಗೆರೆ ಐತೆ, ಇದನ್ನೇನಂತಂದು ಹೇಳಿದ್ರೆ ಸಾಲ್ವ್ ಮಾಡ್ರಿ. ಬೋರ್ಡ್ ಮಾಸ್ ರೂಲ್ ಹಾಕೋಬೇಕು. ಬೋರ್ಡ್ ಮಾಸ್ ಅಂದ್ರೆ ಏನು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ಕೋಬೇಕು. ಬೋರ್ಡ್ ಮಾಸ್ ಬಿ ಅಂತಂದು ಹೇಳಿದ್ರೆ ಮೊದಲು ಈ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು, ಆಮೇಲೆ ಈ ಬ್ರಾಕೆಟು, ಲಾಸ್ಟ್ ಈ ಬ್ರಾಕೆಟು. ಓ ಅಂತಂದು ಹೇಳಿದ್ರೆ ಆಫ್, ಇದು 2550, ಇದು 2550. ಡಿ ಅಂತಂದು ಹೇಳಿದ್ರೆ ಡಿವಿಷನ್, ಎಂ ಅಂತಂದು ಹೇಳಿದ್ರೆ ಇಂಟು ಮಾಡ್ಕೊಳ್ಳೋದು, ಎ ಅಂತಂದು ಹೇಳಿದ್ರೆ ಎಡಿಷನ್, ಎಸ್ ಅಂತಂದು ಹೇಳಿದ್ರೆ ಸಬ್ಸ್ಟ್ರಾಕ್ಷನ್. ಎಲ್ಲನೂ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ಕೊಡಂಗಿಲ್ಲ ನಾನು. ಯಾಕಂತಂದು ಹೇಳಿದ್ರೆ ವಿಡಿಯೋಸ್ಗಳನ್ನ ನೋಡ್ಬೇಕು ನೀವು. ಹೇಳಿದ್ದೆ ಹೇಳೋದು ಅಂತಂದು ಹೇಳಿದ್ರೆ ಮತ್ತೆ ನಾವು ಮುಂದೆ ಹೋಗಂಗಿಲ್ಲ, ಸಿಲೆಬಸ್ ಮುಗಿಸೋಕ್ಕಾಗಂಗಿಲ್ಲ. ವಿಡಿಯೋಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕು. ಎಸ್, ಯಾರಿಗಾದ್ರೂ ಒಬ್ಬರಾದ್ರೂ ಆನ್ಸರ್ ಮಾಡ್ರಿ ನೋಡೋಣ. ವೆರಿ ಗುಡ್. ಎಸ್, ನಾನು ಟ್ರೈ ಮಾಡ್ತೀನಿ ಇವಾಗ. ನಾನು ಫಸ್ಟಿಗೆ ಯಾವ್ದು ಸಾಲ್ವ್ ಮಾಡ್ಬೇಕು ಇವಾಗ? ಫಸ್ಟ್ ಇದನ್ನ ಕ್ವಶನ್ ನೋಡಿದಾಗ ನಾನು ಫಸ್ಟಿಗೆ ಯಾವ್ದನ್ನ ಸಾಲ್ವ್ ಮಾಡ್ಬೇಕು ನೀವೇ ಹೇಳ್ಕೊತೋಗ್ರಿ. ಸ್ಪೀಡಾಗಿ ಹೇಳ್ಕೊತೋಗ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲು ನಾನು ಯಾವ್ದನ್ನ ಸಾಲ್ವ್ ಮಾಡ್ಬೇಕು? ಎಸ್, ವೆರಿ ಗುಡ್. ಸೊ ಮೊದಲು ಈ ಥರ ಗೆರೆ ಇದ್ದದನ್ನು ಸಾಲ್ವ್ ಮಾಡಬೇಕು. ಇಷ್ಟನ್ನ ನಾವು ತೊಗೊಳ್ಬೇಕು ಸೈಡ್ಗೆ. 80 ಪ್ಲಸ್ 70 ಐತಿ, ಎಷ್ಟಾಗತ್ತಾ ಇದು? 150 ಆಗುತ್ತಾ. ಸೊ ಇಲ್ಲಿ ನಾನು ಇನ್ನೊಂದು ಸಾರಿ ಬರ್ಕೋತೀನಿ. 2550 ಮೈನಸ್ 510 ಮೈನಸ್ ಇದು ಫ್ಲವರ್ ಬ್ರಾಕೆಟ್ ಐತೆ 270 ಮೈನಸ್ 90 ಮೈನಸ್ ಹಂಗೆ ಬರ್ಕೊಂಡೆ. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 150 ಅಂತಂದು ಬಂತು. ಇದು ಕ್ಲೋಸ್ ಆಯ್ತು, ಇದು ಹೋಯ್ತು. ಇದು ನೆಕ್ಸ್ಟ್ ಏನಂತ ಬ್ರಾಕೆಟ್ ಉಳ್ದೈತಿ, ಈ ಬ್ರಾಕೆಟ್ ಉಳ್ದೈತಿ, ಇದು ಉಳ್ದೈತಿ. ನೆಕ್ಸ್ಟ್ ನಾನು ಯಾವುದನ್ನ ಸಾಲ್ವ್ ಮಾಡ್ಬೇಕು ಇವಾಗ? ನೀವೇ ಹೇಳ್ರಿ, ನೆಕ್ಸ್ಟ್ ಯಾವುದನ್ನ ಸಾಲ್ವ್ ಮಾಡ್ಬೇಕು ನಾನು? ಎಸ್, ವೆರಿ ಗುಡ್. ಈ ಬ್ರಾಕೆಟ್ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ರೆ ಅದನ್ನ ಈ ಬ್ರಾಕೆಟ್ನ ಸೈಡ್ ಬರ್ಕೋತೀನಿ. 90 ಮೈನಸ್ 150 ಅಂತಂದೇಳಿ ಎಷ್ಟು ಬರುತ್ತಾ? 90 ಮೈನಸ್ 150 ಅಂದ್ರೆ 150ರೊಳಗೆ 90 ಕಳೀರಿ, ಆಮೇಲೆ ದೊಡ್ಡ ಸಂಖ್ಯೆ ಯಾವ್ದು ಬರುತ್ತೆ? 60 ಅಷ್ಟ ಬರಂಗಿಲ್ಲಪ್ಪ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಐತೆ ಅಂತ ನೋಡ್ಬೇಕು. -60 ಆಗತ್ತ. 90ರಾಗ 90 150 ಮೈನಸ್ ಮಾಡ್ಕೋಬೇಕು. 150ರಾಗ 90 ಕಳೆದ್ರೆ ಎಷ್ಟು ಬಂತು? 60 ಬಂತು. ಬಟ್ ಅದು ದೊಡ್ಡ ಸಂಖ್ಯೆ. ಇದು ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಐತಿ? ಮೈನಸ್ ಐತಿ. -60. ಈಗ ಬರ್ಕೋತೀವಿ ನೋಡ್ರಿ. 2550 ಮೈನಸ್ 510 ಮೈನಸ್
ಇದು 270 ಮೈನಸ್ ಎಷ್ಟಾಗತ್ತಾ, ಇದು ಮೈನಸ್ ಹಂಗೆ ಬರ್ಕೊಂಡ್ರಿ, ಇದನ್ನು ಸಾಲ್ವ್ ಮಾಡಿದೀವಲ್ಲ ಮೈನಸ್ 60 ಆಯಿತು. ಇಲ್ಲಿ ನೋಡ್ರಿ ಇವೆರಡು ಏನಂತಂದು ಹೇಳಿದ್ರೆ ಈ ಚಿಹ್ನೆಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಯಾಕಂತಂದು ಹೇಳಿದ್ರೆ ಇದನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವಲ್ಲ, ಇದು ಮೈನಸ್ ಏನಾಗತ್ತಾ, ಈ ಮೈನಸ್ಸು ಮತ್ತು ಈ ಮೈನಸ್ಸು ಎರಡು ಸೇರಿದ್ರೆ ಏನಾಗತ್ತಾ, ಮೈನಸ್ ಇಂಟು ಮೈನಸ್ ಸೇರಿದ್ರೆ ಏನಾಗತ್ತಪ್ಪ ಅಂತಂತ ಹೇಳಿದ್ರೆ ಪ್ಲಸ್ ಆಗತ್ತೆ. 2550 ಮೈನಸ್ 510, ಸೊ ಈ ಥರ ಐತಿ 270, ಇದೇನಾಗತ್ತೆ ಅಂತಂತ ಹೇಳಿದ್ರೆ ಪ್ಲಸ್ ಆಗತ್ತಾ 60. ಈಗ ಟೋಟಲ್ ನಾನು ಯಾವ್ದನ್ನ ಬಿಡಿಸ್ಬೇಕು, ಇವಾಗ ನಾನು ಯಾವುದನ್ನ ಬಿಡಿಸ್ಬೇಕು, ವೆರಿ ಗುಡ್, ನಾನು ಇದನ್ನ ಬಿಡಿಸ್ಬೇಕು. ಇವಾಗ ಇದನ್ನ ಸೈಡ್ ಬರ್ಕೋತೀನಿ. 270 ಪ್ಲಸ್ 60 ಅಂದ್ರೆ ಎಷ್ಟಾಗತ್ತ, ಸೊ 330 ಆಗತ್ತೆ. ಎಷ್ಟಾಗತ್ತ, 330. ಎಸ್, ಇದನ್ನ ಆ ಜಾಗದಾಗ ಬರ್ಕೊಳ್ಳಿ. 250 ಮೈನಸ್ 510 ಮೈನಸ್ ಎಷ್ಟಾಯ್ತು, 330. ಈಗ ಎಷ್ಟಾಗತ್ತ ನೋಡ್ರಿ, ಇದು ಲಾಸ್ಟ್ ಬ್ರಾಕೆಟ್ ಒಂದೈತಲ್ಲ, 510 ಒಳಗಡೆ 330 ಕಳೆದ್ರೆ ಎಷ್ಟು, 0 0, 1ರಾಗ 3 ಹೋಗಂಗಿಲ್ಲ ಅಂದ್ರೆ 11ರಾಗ 3 ಎಷ್ಟು ಆಯ್ತು, ಇಲ್ಲಿ 8 ಉಳಿತು. ಆಮೇಲೆ ಒಂದು ಕೈಲ ಕೊಟ್ರಿ, 5ರ 4 ಹೋದ್ರೆ 1, 180 ಬಂತು. ಸೊ 2550 ಮೈನಸ್ 180 ಮಾಡ್ರಿ, 2580 ಮೈನಸ್ 180 ಮಾಡ್ರೆ ಎಷ್ಟಾಗತ್ತೆ, 0 0, 5ರಾಗ 8 ಹೋಗಂಗಿಲ್ಲ, 15ರಾಗ 8 ಹೋದ್ರೆ 7 ಆಯ್ತು. ಆಮೇಲೆ ಒಂದು ಕೈಲ ಬರುತ್ತೆ, 5ರಾಗ 2 ಹೋದ್ರೆ 3, ಆಮೇಲೆ 2, 2370 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಸೊ ಎಲ್ಲಾದ್ರೂ ಕರೆಕ್ಟ್ ಆಗಲಿಲ್ಲ ಅಂತಂದು ಹೇಳಿದ್ರೆ ಕರೆಕ್ಟ್ ಮಾಡ್ಕೊಡ್ರಿ. ಕ್ಲಿಯರಾ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನಾವು ಏನಂತಂದು ಹೇಳಿದ್ರೆ ಸಾಲ್ವ್ ಮಾಡಿದ್ವಿ. ಸೊ ಅದನ್ನ ನನಗೆ ಹೇಳ್ತೀರಿ ನೀವು. ಫ್ರಾನ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಗರುಡ. ಸೊ 1 ನಿಮಿಷ ಇರಿ.